ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 13 ಜನ ಈಗ ಪೊಲೀಸ್ ವಶದಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ. ಇನ್ನೂ 4 ಜನ ಇದ್ದಾರೆ ಅಂತಾರೆ, ಬಟ್ ಅವ್ರು ಯಾರೂ ಕೂಡ ಸಿಕ್ಕಿಲ್ಲ. ಇಲ್ಲಿ ತನಕ ನಡೆದಿರ್ತಕ್ಕಂಥ ಪ್ರೋಗ್ರೆಸ್ ಮತ್ತು ಕಾನೂನಾತ್ಮಕವಾಗಿ ಈ ಕೇಸನ್ನು ಹೇಗೆ ನೋಡ್ಬೋದು, ಪೊಲೀಸ್ ಆ್ಯಂಗಲ್ನಲ್ಲಿ ಯಾವ ರೀತಿ ಕೇಸನ್ನು ನೋಡಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅತಿಥಿಗಳು ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಎಸ್ ಕೆ ಉಮೇಶ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿನ್ನೆ ಎಲ್ಲ ಈ ವಿಚಾರವಾಗಿ ಉಮೇಶ್ ಸರ್ ಜೊತೆ ಮಾತನಾಡಿದ್ವಿ. ನಿಮ್ಮ ಜೊತೆನಲ್ಲಿ ಇವತ್ತು ನಿಮ್ಮಿಂದನೇ ಶುರು ಮಾಡಿಬಿಡ್ತೀನಿ ಸರ್. ಒಬ್ಬ ವಕೀಲರಾಗಿ ಇಡೀ ಪ್ರಕರಣವನ್ನು ತಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಾ, ಏನನ್ಸುತ್ತೆ ವೈಯಕ್ತಿಕವಾಗಿ ತಮಗೆ? ನೋಡಿ, ಈ ಪ್ರಕರಣವನ್ನು ಗಮನಿಸಿದಾಗ ಒಂದು ಅಮಾಯಕನ ಕಗ್ಗೊಲೆಯನ್ನು ನಾವು ಕಾಣ್ಬೋದು. ಈ ಪ್ರಕರಣದಲ್ಲಿ ಆತ ಏನು ರೇಣುಕಾಸ್ವಾಮಿ ಇದ್ದಾರೆ, ಅವರು ಅಶ್ಲೀಲವಾದಂತಹ ಮತ್ತೆ ಒಳಗಾಗುವಂತಹ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು ಅಂತ ಅನ್ನೋದಾದ್ರೂ ಅದಕ್ಕೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ಹಕ್ಕಿತ್ತು. ಖಂಡಿತ ಖಂಡಿತ ಅದನ್ನೇ ಮಾಡಬೇಕಿತ್ತು, ಕಂಪ್ಲೇಂಟ್ ಕೊಡ್ಬೇಕು. ನಾನು ಒಂದು ಕೃತ್ಯ ನನಗೆ ಇಷ್ಟ ಆಗಲಿಲ್ಲ, ಅಪರಾಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾನೂನನ್ನ ನಾನು ಕೈಗೆ ತಗೊಳ್ಳಿಕ್ಕೆ ನನಗೆ ಅವಕಾಶ ಇಲ್ಲ, ಯಾರಿಗೂ ಇಲ್ಲ. ಕಾನೂನು ಅದರದ್ದೇ ಆದ ಕ್ರಮ ತಗೊಳುತ್ತೆ. ನಾನು ಅದನ್ನ ಕಾನೂನಿನ ವ್ಯಾಪ್ತಿಗೆ ಒಳಪಡಿಸುವಂತ ಒಂದು ಕೆಲಸವನ್ನ ನಾನು ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಾನು ಸೆಲೆಬ್ರಿಟಿ, ನಾನು ನಟ, ನನಗೆ ಫ್ಯಾನ್ ಫಾಲೋಯಿಂಗ್ ಇದೆ, ನನ್ನ ಜೊತೆಗೆ ಬೆಂಬಲಿಗರಿದ್ದಾರೆ, ಹಣ ಇದೆ, ಪ್ರಭಾವ ಇದೆ ಅನ್ನೋ ಕಾರಣಕ್ಕೆ ಒಬ್ಬ ಅಮಾಯಕ ಜೀವವನ್ನ ತೆಗೆಯೋದಿದೆಯಲ್ಲ, ಅದು ತುಂಬಾ ಕುಕೃತ್ಯ. ಇದಕ್ಕೆ ಕಾನೂನು ಕ್ರಮ ಆಗಬೇಕು, ತಕ್ಕ ಶಿಕ್ಷೆ ಅಂತಹ ವ್ಯಕ್ತಿಗಳಿಗೆ ಆಗಿ ಸಮಾಜದಲ್ಲಿ ಒಂದು ಪಾಠ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಆತ ಒಬ್ಬ ಅಮಾಯಕ ಅಂತಕ್ಕಂಥ ಪದವನ್ನು ತಾವು ಬಳಕೆ ಮಾಡಿದ್ರಿ. ಈಗ ಆತ ಅದೇನೋ ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಇದ್ದ, ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಹಾಕ್ತಾ ಇದ್ದ, ಒಟ್ಟಿನಲ್ಲಿ ಒಬ್ಬ ಮಹಿಳೆಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ ಈಗಿರೋ ಮಾಹಿತಿಯ ಪ್ರಕಾರ. ಆಗ ಆತ ಅಮಾಯಕ ಹೆಂಗಾಗ್ತಾನೆ? ನೋಡಿ, ಕೊಲೆಗೆ ಸಂಬಂಧಪಟ್ಟಂತೆ ಆತ ಅಮಾಯಕನೇ. ಆತ ಏನೇ ಕೃತ್ಯ ಮಾಡಿದ್ರು ಅದಕ್ಕೆ ಕಾನೂನು ಅಡಿನಲ್ಲಿ ಅವರು ಕ್ರಮ ತಗೊಂಡಿದ್ದಿದ್ರೆ ಆಗ ನಾವು ಖಂಡಿತ ಆತನನ್ನು ತಪ್ಪಿತಸ್ಥ, ಅವನಿಗೂ ವಿಚಾರಣೆ ನಡೀಲಿ, ಆತನಿಗೂ ಶಿಕ್ಷೆ ಆಗಲಿ ಅಂತ ಹೇಳ್ಬೋದಾಗಿತ್ತು. ಆದರೆ ಕೊಲೆ ಮಾಡುವಂತಹ ಒಂದು ಕೃತ್ಯ ಮಾಡಿದಾರಲ್ಲ, ಆ ದೃಷ್ಟಿನಲ್ಲಿ ನೋಡಿದ್ರೆ ಖಂಡಿತ ಅದಾಗುತ್ತೆ. ಯಾಕೆಂತ ಹೇಳಿದ್ರೆ ಆತನನ್ನು ನಂಬಿಕೊಂಡಂತಹ ಪತ್ನಿ ಮತ್ತೆ ಗರ್ಭಿಣಿ ಇದ್ದಾಳೆ. ಹಾಗಾಗಿ ಆ ಮಕ್ಕಳಿಗೆ ಮತ್ತೆ ಆ ಮಗುವಿಗೆ ಮತ್ತು ಗರ್ಭಿಣಿಗೆ ಆದಂತಹ ಈ ಕೃತ್ಯಕ್ಕೆ ನ್ಯಾಯ ಕೊಡೋರು ಯಾರು? ಕೊಲೆ ಮಾಡುವಂತಹ ಒಂದು ಅಪರಾಧವನ್ನು ಅವ್ರು ಮಾಡಿದ್ರ? ಕಾನೂನು ಇರಲಿಲ್ವಾ? ಖಂಡಿತ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ಬೋದಾಗಿತ್ತು, ದೂರನ್ನ ಕೊಡ್ಬೋದಾಗಿತ್ತು. ಕಾನೂನು ಕೈ ತಗೊಳ್ಳಿಕ್ಕೆ ಇವ್ರು ಯಾರು ಹಕ್ಕು ಕೊಟ್ಟಿದ್ದಾರೆ ಇವ್ರಿಗೆ? ಓಕೆ. ಹಾಗಾಗಿ ಆತ ಈ ಕೊಲೆ ಮಾಡುವಂತಹ ಒಂದು ಅಪರಾಧವನ್ನ ಆತ ಮಾಡಿಲ್ಲ. ಮತ್ತೆ ಆತ ಏನೇ ಮಾಡಿದ್ರು ಸಹ ದೂರನ್ನ ಕೊಡ್ಬೋದಿತ್ತು. ನಿಜಕ್ಕೂ ಆತ ತಪ್ಪಿತಸ್ಥ ಆಗಿದ್ರೆ ಕಾನೂನು ಕ್ರಮ ಆಗ್ತಾ ಇತ್ತು, ಆತನಿಗೆ ಶಿಕ್ಷೆ ಆಗ್ತಾ ಇತ್ತು. ಅದಷ್ಟೇ ಜವಾಬ್ದಾರಿ ಇವ್ರಿಗಿದ್ದಿದ್ದು. ಅದು ಬಿಟ್ಟು ಆತನ ಜೀವವನ್ನೇ ತೆಗಿತೀನಿ ಅಂತ ಹೇಳಿದ್ರೆ ಅದು ಬಾಲಿಶವಾದ ಕೃತ್ಯ, ಅದು ಅಪರಾಧನೇ ಆಗುತ್ತೆ, ಮತ್ತೆ ಈತ ಅಮಾಯಕನೇ ಆಗ್ತಾನೆ. ಓಕೆ, ಫೈನ್. ನಮ್ಮ ಜೊತೆನಲ್ಲಿ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಎಂ ಎನ್ ಸುರೇಶ್ ಅವರು. ಸುರೇಶ್ ಅವರೇ ನಮಸ್ತೆ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ಚೆನ್ನಾಗಿ ಕೇಳಿಸ್ತಾ ಇದೆ ಸರ್. ನಾನು ದರ್ಶನ್ ವಿಚಾರಕ್ಕೆ ಆಮೇಲೆ ಬರ್ತೀನಿ, ಬಟ್ ನಾನು ಚಿತ್ರರಂಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಚಿತ್ರರಂಗವೇ ಒಂದು ರೀತಿ ಸಂಕಷ್ಟದಲ್ಲಿದೆ ಈಗ. ಹೌದು, ಸ್ಟಾರ್ ಮೂವಿಗಳೆಲ್ಲವೂ ಕೂಡ ಸಾಕಷ್ಟು ಬರ್ತಾ ಇಲ್ಲ, ಆಯ್ತಾ? ಚಿತ್ರರಂಗವನ್ನು ನಂಬಿಕೊಂಡಿರ್ತಕ್ಕಂಥ ಸಿಬ್ಬಂದಿಗಳು, ಕಾರ್ಮಿಕರು ಕಷ್ಟದಲ್ಲಿದ್ದಾರೆ. ಬರ್ತಕ್ಕಂಥ ಸಿನಿಮಾಗಳು ಹೆಚ್ಚೆಚ್ಚು ಕ್ಲಿಕ್ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಅಂತ ಅನ್ಸುತ್ತಾ ಸರ್ ಈ ಪ್ರಕರಣ? ಖಂಡಿತವಾಗಲೂ ಅನ್ಸುತ್ತೆ. ಅದ್ರಲ್ಲಿ ನೋ ಡೌಟ್, ವಾಟ್ ಎವರ್ ಯು ಸ್ಪೋಕ್ 100% ರೈಟ್. ಐ ಅಗ್ರಿ ವಿತ್ ದಟ್. ಚಿತ್ರರಂಗ ಇವತ್ತು ಸ್ಥಿತಿ ಏನಾಗಿದೆ ನಮಗೂ ಗೊತ್ತು, ತಮಗೂ ಗೊತ್ತು, ಇಡೀ ಚಿತ್ರೋದ್ಯಮಗೂ ಗೊತ್ತು. ಇವತ್ತು ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಎಷ್ಟು ಸಂಕಷ್ಟದಿರ ಅಂತ ತಮಗೆಲ್ಲ ಚೆನ್ನಾಗಿ ಗೊತ್ತು. ಇಂತಹ ಸಂದರ್ಭದಲ್ಲಿ ಈ ಇನ್ಸಿಡೆಂಟ್ ಆಗಿರೋದು ಬಹಳ ಒಂದು ಘೋರ ದುರಂತ. ಮೊದಲನೇದಾಗಿ ನಾನು ಯಾರು ಚಿತ್ರದುರ್ಗದ ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿಗಳಿಗೆ, ಅವ್ರ ಧರ್ಮಪತ್ನಿಗೆ ಸಂತಾಪ ಸೂಚನೆ ಮಾಡ್ತೀನಿ. ಅವ್ರಿಗೆ ಆ ಸಾವನ್ನು ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡಲಿ. ಅದನ್ನು ನಿಜವಾಗ್ಲೂ ಅದನ್ನು ಮಾತಾಡಲಿಕ್ಕೆ ನಮಗೂ ಭಾಳ ಕಷ್ಟ ಅನ್ಸುತ್ತೆ. ಯಾಕಂದರೆ ಅವನು ಈಗಾಗಲೇ ಸಾವನ್ನಪ್ಪಿದ್ದಾನೆ, ವಾಪಸ್ ತಂದು ಕೊಡೋಕ್ಕಾಗಲ್ಲ. ಅದು ತುಂಬ ನಷ್ಟ. ಅವ್ರಿಗೆ ಸಂತಾಪ ಸೂಚನೆ ಒಂದೇ ನಾನು ಮಾಡ್ಬೋದು. ನಾವು ಕೂಡ ಹೋಗಿ ಇವತ್ತು ಅಥವಾ ನಾಳೆ ಹೋಗಿ ಅವ್ರ ಮನೆ ಹೋಗಿ ಭೇಟಿ ಮಾಡಿ ಪರ್ಸನಲ್ ಸಂತಾನ ಮಾಡುವಂಥ ಒಂದು ಪ್ಲಾನಿಂಗ್ ಇದೆ ಸರ್. ನಾವು ಡಿಸೈಡ್ ಟುಡೇ ಸರ್. ಓಕೆ. ಸಾಮಾನ್ಯವಾಗಿ ಜನಸಾಮಾನ್ಯರು, ನಾನು ಹೇಳ್ತಾ ಇರೋದು ಇದರ ಮಾನವೀಯತೆ ದೃಷ್ಟಿ ಇದೆ. ಜನಸಾಮಾನ್ಯರು ಸರ್ ವ್ಯಕ್ತಿಗಳನ್ನ ಮಾದರಿಯಾಗಿ ತಗೊಳ್ತಕ್ಕಂಥದ್ದು, ರೋಲ್ ಮಾಡೆಲ್ ಆಗಿ ತಗೊಳ್ತಕ್ಕಂಥದ್ದು, ಒಂದು ಸಿನಿಮಾ ನಟರನ್ನ
ಮತ್ತೊಂದು ರಾಜಕಾರಣಿಗಳನ್ನು ಹೆಚ್ಚೆಚ್ಚಾಗಿ ನಾ ಹೇಳ್ತಾ ಇರತಕ್ಕಂಥದ್ದು. ಆದರೆ ಹೌದು. ಈಗ ನನಗೆ ಪ್ರಶ್ನೆ ಮೂಡ್ತಾ ಇರತಕ್ಕಂಥದ್ದು, ನಾವು ಸಿನಿಮಾ ನಟರನ್ನ ಮಾದರಿಯನ್ನಾಗಿ ತಗೋಬೇಕಾ? ದೊಡ್ಡ ಅಭಿಮಾನಿ ಬಳಗ ಇದೆ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಯಾರನ್ನ ಮಾದರಿ ಅನ್ಕೋಬೇಕು ನಾವು ಅಂತ? ಈಗ ನೋಡಿ, ಒಂದು ವಿಚಾರ ಹೇಳ್ತೀನಿ. ನಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೆನೆಸ್ಕೊಳ್ಳೇಬೇಕು, ವಿಷ್ಣುವರ್ಧನ್ ನೆನೆಸ್ಕೊಳ್ಳೇಬೇಕು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು. ರಾಜ್ಕುಮಾರ್ ಹಾಕಿಟ್ಟು ನ್ಯಾಯ ನಡತೆ ವಿದ್ಯೆ ಸಂಸ್ಕಾರವನ್ನೇ ತೋರಿಸ್ಬಿಟ್ಟು ಹೋದ್ರು. ಚಿತ್ರರಂಗ ನಿರ್ಮಾಪಕರು ಅನ್ನದಾತ ಅನ್ನೋರು, ಆಮೇಲೆ ಇವರಿಗೆ ಪ್ರೇಕ್ಷಕರಿಗೆ ನಮ್ಮ ಅಭಿಮಾನ ದೇವರು ಅನ್ನೋರು. ಆ ಕಾಲ ಇವತ್ತು ಇದೆಯಾ? ಈಗ ನಾನು ಹೇಳ್ಬಾರ್ದು, ಇಂಥ ವಿಚಾರಗಳು ಭಾಳ ಚೆನ್ನಾಗಿ ಪಬ್ಲಿಕ್ ಟಿವಿದವರು ಬಿತ್ತರಿಸ್ತಾ ಇದ್ದೀರಾ, ಅದಕ್ಕೆ ವಂದನೆಗಳು ಇರುತ್ತೆ. ಆದರೆ ಈ ಕಾನೂನನ್ನು ಯಾರ ಕೈಲೂ ಇಲ್ಲ. ಕಾನೂನು ಏನೋ ಗೌರವ ಪಡೋದು ನಮ್ಮ ಧರ್ಮ. ಯಾವನೇ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಈ ದೇಶದಲ್ಲಿ ಲಾ ಇಸ್ ಫೈನಲ್, ಸುಪ್ರೀಂ. ನಮ್ಮ ಕಮಿಷನರ್ ಸಾಹೇಬರು, ದಯಾನಂದ್ ಸಾಹೇಬರು ಕ್ಲಿಯರ್ ಆಗಿ ಹೇಳ್ಯಾರ. ಇವತ್ತು ಪೇಪರ್ ಕೂಡ, ಮಾಧ್ಯಮದಲ್ಲಿ ಪೇಪರ್ನ ನೋಡಿದೆ ನಾನು. ಕೂಲಂಕುಷವಾಗಿ ಭಾಳ ನಿಷ್ಪಕ್ಷಪಾತ ತನಿಖೆ ಪೊಲೀಸರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮದವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಅವ್ರು ಕಳೆದ 2 ದಿನಗಳಿಂದ ತಗೊಂಬಂದ ಡಾಟಾ ಮಾಡ್ತಾರಂಥ ಕೆಲಸ ನಿಜವಾಗ್ಲೂ ಇದು ಭಾಳ ಅಮಾನುಷ ಕೃತ್ಯ. ಯಾರೇ ಮಾಡಿರಲಿ, ಅದು ಇರೆಸ್ಪೆಕ್ಟಿವ್ ಆಫ್ ದ ಸ್ಟೇಟಸ್. ಕಾನೂನಿಗೆ ಅಡಿಯಲ್ಲಿ ನಾವ್ಯಾರೂ ಇಲ್ಲ. ಕಾನೂನಿಗೆ ಗೌರವ ಕೊಡ್ತು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ, ಆದ್ಯ ಕರ್ತವ್ಯ ಕೂಡ. ಆ ಕೆಲಸ ಪೊಲೀಸ್ನವ್ರ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸ ಮಾಡೋದಕ್ಕೆ ನಾವು ಸ್ಪಂದಿಸಲೇಬೇಕು. ಬಟ್ ಅದು ಕಾನೂನಿನ ಅಡಿಯಲ್ಲಿ ಯಾರು ತಪ್ಪು ಮಾಡೋದು ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಹೋಗಿ ಹಾಗೆ ಸಂಪರ್ಕದಲ್ಲಿ ಇರಿ ಸರ್, ನಿಮ್ಮ ಜೊತೆ ಮಾತನಾಡ್ತೀನಿ. ಉಮೇಶ್ ಸರ್, ನಾವು ನಿನ್ನೆ ಎಲ್ಲ ಇದ್ರ ಬಗ್ಗೆ ಮಾತನಾಡಿದ್ವಿ, ಇನ್ಫ್ಯಾಕ್ಟ್ ಪ್ರಕರಣದ ಬಗ್ಗೆ. ಈಗ ಎಷ್ಟೇ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಮುಂದಿಟ್ಬಿಟ್ಟು ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ನನಗೇನೂ ಗೊತ್ತಿಲ್ಲ, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ, ನನ್ನ ಪಾತ್ರ ಏನೂ ಇಲ್ಲ, ಇದೇ ಮೊಂಡಾಟವನ್ನು ಮುಂದುವರಿಸಿದ್ರೆ ಪೊಲೀಸರು ಏನು ಮಾಡಬೇಕು? ಇಂಥ ಸವಾಲುಗಳು ಪೊಲೀಸರಿಗೆ ಸರ್ವೇ ಸಾಮಾನ್ಯ ಸರ್. ಈಗ ಸುರೇಶ್ ಅವರು ಮಾತಾಡಿದ್ರು, ಸಿ ರೈಟ್ಲಿ ಸೆಡ್. ಇದು ಎಲ್ಲ ಆರೋಪಿಗಳನ್ನ ಹಿಡ್ಕೊಂಡಾಗ, ವಿಚಾರಣೆಗೆ ಒಳಪಡಿಸಿದಾಗ ನಾವೆಲ್ಲ ಎದುರಿಸುವಂಥವೇ. ಸಾಮಾನ್ಯವಾಗಿ ಯಾರೂ ಒಪ್ಕೊಳ್ಳೋದಿಲ್ಲ. ಯಾರೂ ಮಾವಿನಕಾಯಿ ಏನೋ ಮಂತ್ರಕ್ಕೆ ಉದುರಲ್ಲ. ಯಾವ ಕಾರಣಕ್ಕೂ ಅದು ಆಗದ ಕೆಲಸ ಸರ್. ಎಂಥ ಟೆಕ್ನಾಲಜಿನೇ ಬರಲಿ, ಏನೇ ಯಾವ ಬ್ರೈನ್ ಮ್ಯಾಪಿಂಗೇ ಬರಲಿ, ಯಾವ ನಾರ್ಕೋ ಅನಾಲಿಸಿಸ್ ಬರಲಿ, ಏನು ಮಾಡಿದ್ರು ಮನುಷ್ಯನ ಬ್ರೈನ್ನ ಭೇದಿಸಿ ಒಳಗಡೆ ಇರುವಂಥದ್ದನ್ನ ಗೊತ್ತಿಲ್ದಂಗೆ ತೆಗಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಟಿಲ್ ಅನ್ಲೆಸ್ ಗೆಟಿಂಗ್ ಇನ್ಫಾರ್ಮೇಷನ್, ನನ್ನ ಕೆಪಾಸಿಟಿ, ನನ್ನ ಇಂಟ್ರಾಗೇಷನ್ ಮೆಥಡಿಂದ ನಾನು ಅವನ ಮೇಲೆ ಹೇಗೆ ಗದಾಪ್ರಹಾರ ಅಲ್ಲ, ಅವನನ್ನು ಒಲಿಸ್ಕೊಳ್ತೀನಿ ನನ್ನ ಕಡೆಗೆ, ಅಷ್ಟೇ. ನೀವು ಅದಿದ್ರೆ ಅವನನ್ನು ವಿಶ್ವಾಸಕ್ಕೆ ತಗೊಂಡೇ ಮಾಹಿತಿ ಪಡಿ. ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವನನ್ನ, ನೀವು ಎಲ್ಲಾ ತರವಾದಂಥ ವಿದ್ಯೆ ಬೇಕು. ಗದಾಪ್ರಹಾರನೂ ಮಾಡಬೇಕು, ಎದುರಿಸಬೇಕು, ಎಲ್ಲಾ ತರವಾದಂಥ ನಾಟಕೀಯ ಪೂರ್ಣ ಪ್ರಮಾಣದ ಆಕ್ಟರ್ ಆಗಿರ್ಬೇಕು ಇವನು. ಆದಾಗ ಎಲ್ಲೋ ನನಗೆ ಇವನು ಸಹಾಯ ಮಾಡುವಂಗೆ ಕಾಣಿಸ್ತಾವನೆ, ಇವನು ಮಾಡ್ತಾನೆ ಬಿಡು ಪಾಪ ಅಂತ. ಅದೆಲ್ಲ ಮಾಡಲ್ಲ ಇವನು ಅಂದಾಗ ಅವನ ಹೃದಯದಲ್ಲಿರ್ತಕ್ಕಂಥ ಕವಾಟಗಳು ಓಪನ್ ಆಗ್ತವೆ. ಒಂದ್ಸಾರಿ ಓಪನ್ ಆಗ್ಬಿಡ್ತು ಅಂದ್ರೆ 100ಕ್ಕೆ 100ರಷ್ಟು ಅಲ್ಲಿಂದ ಬರ್ತಕ್ಕಂಥವೆಲ್ಲ ಸತ್ಯನೇ. ಇದೆಲ್ಲ ನಮ್ಗೆ ಅನುಭವ ಇದೆ. ಒಂದ್ಸಾರಿ ಓಪನ್ ಆಗ್ಬಿಡ್ಬೇಕು, ಓಪನ್ ಮಾಡಿಸ್ಕೋಬೇಕು. ಆ ಓಪನ್ ಮಾಡಿಸ್ಕೊಳ್ಳುವಂಥ ಶಕ್ತಿ ಅಯ್ಯೋಗಿರ್ಬೇಕು. ಏನೆಲ್ಲ ಮಾಡಿಬಿಟ್ಟು ಗಾಬರಿ ಇದ್ದ ಆ ಮನುಷ್ಯನ ಹತ್ರ ಗೆಲ್ಲೋಕ್ಕಾಗಲ್ಲ. ವಿಶ್ವಾಸದಿಂದನೇ ಎಲ್ಲವನ್ನ ತಿಳ್ಕೋಬೇಕು ಪೂರ್ಣ ಪ್ರಮಾಣದಲ್ಲಿ. ಆಗ ಮಾತ್ರ ಸಾಧ್ಯ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ತನಿಖೆ ಮಾಡೋಕ್ಕೆ ಹೋಗಲ್ಲ. ಪೂರ್ಣ ಪ್ರಮಾಣದಲ್ಲಿ ಸತ್ಯವನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ತನಿಖಾ ಸಮಯದಲ್ಲಿ ಎಲ್ಲೂ ಏನೂ ಅಬಾಧಿತ ಆಗಬಾರ್ದು, ಯಾರೂ ಒಬ್ಬನೂ ಅಲ್ಲಿ ನಿರಪರಾಧಿ ಒಳಗಡೆಗೆ ಬಂದಿರಬಾರ್ದು. ಅದು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧ ಆಗ್ತದೆ. ಅದು ಆ ಅಪರಾಧಕ್ಕೆ ಯಾವ ಕಾರಣಕ್ಕೂ ಸೇರಿಸ್ಕೋಬಾರ್ದು. ಎಷ್ಟಿತ್ತೋ ಅವನವನ ಆಕ್ಟ್ ಏನಿತ್ತೋ ಅದರಲ್ಲೇ ನಾವು ಹೋಗ್ಬೇಕು. ಈ ಕೇಸಲ್ಲಿ ಒಬ್ಬ ಅಪರಾಧ ಮಾಡ್ಕೊಂಡು ಬಂದ, ಅವ್ನಿಗೂ ಹಿಡ್ದ ಕೊಟ್ಬಿಟ್ಟು ಆ ಚಿತ್ರದುರ್ಗದಲ್ಲಿ ಹೊಟ್ಟೋದ, ಅವನನ್ನು ತಗೊಂಡು ಬಂದು 302 ಒಳಗಡೆ ಸೇರಿಸ್ತಕ್ಕಂಥದ್ದು ಅಪರಾಧ. ಅಂದ್ರೆ ಸರಿ ಇಲ್ಲ, ಅದು ಆತ್ಮಸಾಕ್ಷಿಗೆ ವಿರೋಧಿ ಕೆಲಸ. ಅವನ ಅಪರಾಧದಲ್ಲಿ ಭಾಗ ಆಗಿದ್ದಾನೆ ಅಷ್ಟೇನೆ. ಅವ್ನಿಗೆ ಅಪರಾಧಕ್ಕೆ ಮಾತ್ರ ಏನು ತಗೊಬಂದು ಕಿಡ್ನಾಪಿಂಗ್ ಮಾಡಿದ್ದಾನೆ, ತಗೊಬಂದು ಕೊಟ್ಟಿದ್ದಾನೆ, ಅದಕ್ಕಷ್ಟೇ ಶಿಕ್ಷೆ. ಕೊಂದಾಕಿರೋರು ಯಾರು ಇನ್ವಾಲ್ವ್ ಆಗಿದ್ದಾರೆ, ಬಾಡಿ ಎತ್ಕೊಂಡೋಗಿ 201 ತಗೊಂಡೋಗಿ ಮಾಡಿದ್ದಾರೆ. ಯಾರು ಪೂರ್ಣ ಪ್ರಮಾಣದಲ್ಲಿ ಯಾರ್ಯಾರು ಏನೇನಿದೆಯೋ ಆಯಾ ಮಾಡಿರ್ತಕ್ಕಂಥದ್ದಕ್ಕೆ ಸಲ್ಲಬೇಕು. ಎಲ್ಲರಿಗೂ ಒಂದೇ ಗದಾಪ್ರಹಾರಗಳಿರು, ಯಾವುದೇ ಸೆಕ್ಷನ್ ಆಫ್ ಎಲ್ಲೇ ಮಾಡಿದ್ರು ನಾವು ಚಾರ್ಜ್ ಶೀಟ್ನೇ ಹಂಗೆ ಬರೀತಕ್ಕಂಥದ್ದು. ಯಾರ್ಯಾರ ರೋಲ್ಗಳೇನೇನಿರುತ್ತೆ, ಪೂರ್ಣ ಪ್ರಮಾಣದ ರೋಲ್ಗಳೇನಿರ್ತದೆ, ಯಾರೇನು ಏನೇನು ಗೊತ್ತು. ನಾವು ಈಗ 143, 147, 148 ರೆಡಿ 149 ಹಾಕ್ಬಿಡ್ತೀವಿ. ಅಲಾಂಗ್ ವಿತ್ 301, 302 and 201 ಇರುತ್ತೆ. ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮಾಡಿರ್ತಾರೆ, ಅದಕ್ಕೆ ಪೆನಾಲ್ಟಿಗಳಿರ್ತವೆ. ಅದ್ರ ಕೆಳಗಡೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಫ್ ಏನಾದರೂ ಬೇಕಾದ್ರೂ 120 ಒಳಗೆ ಹೋಗ್ತೀವಿ, ಕಾನ್ಸ್ಪಿರಸಿ ಒಳಗೆ ಹೋಗ್ತೀವಿ. ಇದೆಲ್ಲ ಎವಿಡೆನ್ಸಸ್ಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ನಾವು ಎಲ್ಲರ ಮೇಲೂ ಗದಾಪ್ರಹಾರ ಮಾಡಿ ವಿಶ್ವಾಸದಿಂದ ಎಲ್ಲನೂ ಗೆಲ್ಬೋದು. ಯಾವ ಕಾರಣಕ್ಕೂ ಅದ್ರಲ್ಲಿ ಫೇಲೇ ಆಗಲ್ಲ ಸರ್. ಯಾವುದೇ ಕೇಸಲ್ಲಿ ಯಾವುದೇ ಮನುಷ್ಯ ಒಂದು ಅಪರಾಧವನ್ನು ಮಾಡಿ ಬಚ್ಚಿಟ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಪೊಲೀಸವ್ರ ಮುಂದೆ ಸಾಧ್ಯ ಇಲ್ಲ, ಪ್ರೊಫೆಷನಲ್ ಪೊಲೀಸವ್ರ ಮುಂದೆ ಸಾಧ್ಯನೇ ಇಲ್ಲ.
100ಕ್ಕೆ 100ರಷ್ಟು ಅಂದ್ರೆ ಅವ್ನು ಗೊತ್ತಾಗ್ತದೆ ಸತ್ಯ ಬಾಯಿ ಬಿಡ್ಲೇಬೇಕು ಅಂತನಾ? ಸರ್ ಬಿಡ್ಲೇ ಸರ್, ಸತ್ಯ ಬಿಡ್ಲಿಲ್ಲ ಅಂದ್ರೆ ಸತ್ಯಗಳು ಹಿಂಗಿದಾವೆ ಅಂತ ನಾವು ಹೇಳಿದ ತಕ್ಷಣ ಅವ್ನು ಒಪ್ಕೊಬಿಡ್ತಾನೆ. ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಎವಿಡೆನ್ಸ್ಗಳನ್ನ ಇಟ್ಬಿಟ್ಟು ಹೇಳಿದ್ರೆ. ಹೌದು ಇವ್ರಿಗೆ ನಾನು ಮುಚ್ಕೊಂಡು ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ದಯಮಾಡಿ ನಂಗೆ ಏನಾರು ಸಹಾಯ ಮಾಡಿ ಸರ್. ಸಹಾಯ ಏನು ಮಾಡ್ಬೋದು? ಊಟ ಟೈಮ್ ಊಟ ಕೊಡ್ಬೋದು, ನೀರು ಟೈಮ್ ನೀರು ಕೊಡ್ಬೋದು, ನನಗೆ ಬೈಬೇಡಿ ಸರ್, ನನಗೆ ಏನೇನಾರು ಮಾಡಬೇಡಿ ಸರ್, ನನಗೆ ಸ್ವಲ್ಪ ಮಲ್ಗೋಗಿ ಬಿಡಿ ಸರ್, ಇಲ್ಲ ಏನಾರು ಟ್ಯಾಬ್ಲೆಟ್ ತಂದು ಕೊಡಿ ಸರ್, ಈ ಥರದ್ದೆಲ್ಲನೂ ಆ ಮಟ್ಟಕ್ಕೆ ಬಂದುಬಿಡ್ತಾರೆ ಯಾವುದೇ ಅಕ್ಯೂಸ್ಡು. ದೇ ಫೀಲ್ ಸೋ ಇನ್ಸೆಕ್ಯೂರ್ ವೆನ್ ದೇ ಆರ್ ಇನ್ ಅವರ್ ಕಸ್ಟಡಿ. ನಮಗೆ ಅತ್ಯಂತ ಭಯ ಎಂಥ ಗಂಡದೆ ಪೊಲೀಸ್ಗೂ ಭಯ ಇರ್ತದೆ ಕಸ್ಟಡಿಗೆ ತಗೊಂಡಾಗ. ನಿದ್ರೆ ಬರಲ್ಲ ಮನೆಯಲ್ಲಿ. ಎಷ್ಟು ಇವ್ನು ಕಸ್ಟಡಿಗೆ ತೊಗೊಬಿಟ್ಟಿರ್ತೀವಿ, ಕಸ್ಟಡಿಗೆ ತೊಗೊಂಡಲ್ಲಿ ಇಟ್ಟಿರ್ತೀವಿ, ಏನಾರ ಅನಾಹುತ ಮಾಡ್ಕೊಂಡ ತಕ್ಷಣನೇ ದಟ್ ಈಸ್ ಆಲ್ಸೋ ಅವನು ಯಾರೋ ನಾಳೆ ಅವನು ಕಟ್ಟಕ್ಕಾಗಲ್ಲ. ನಾವು ಅಲ್ಲಿ ಕಾಯ್ಕೊಂಡಿರ್ತಾರಲ್ಲ LG ಅಂತಲ್ಲ ಕಪ್ ಗಾರ್ಡ್ಗಳು, ನನ್ನ ತಲೆಗೇ ಬರುವಂಥದ್ದು, ನಾನೇ ತೊಗೊಬಂದಿರುವಂಥದ್ದು ಅವ್ರನ್ನ. ಓಕೆ, ಅಂದ್ರೆ ಐವೋನೇ ಸುಮ್ಮನೆ ಇಲ್ಲೇನು ನಾವು ಪವರ್ನ ವೆಸ್ಟೇಟ್ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟು ಎಲ್ಲೋ ಇದ್ಬಿಡ್ತೀನಿ ಅಂದ್ರೆ ಆಗಲ್ಲ. ದ ಹೋಲ್ಸೇಲ್ ದ ಮಾಸ್ಟರ್ ಈಸ್. ನೀವು ಯಾವ್ದಾರ ಕೇಸಲ್ಲಿ ಆ ಥರ ಕಸ್ಟೋಡಿಯಲ್ ಕೇಸ್ಗಳಲ್ಲಿ ಪೊಲೀಸವ್ರು ಮಾತ್ರ ಆಗೋರೆ, ಇನ್ಸ್ಪೆಕ್ಟರ್ ಇಲ್ಲ ಅಂತ ಎಲ್ಲರೂ ಕೇಳಿದ್ದೀರಾ ನೀವು? ಎಲ್ಲೂ ಇಲ್ಲ. ನೀವು ಒಂದ್ಸಾರಿ ಆ ಮನುಷ್ಯನ ಸೈನ್ ಹಾಕ್ಬಿಟ್ಟು ಕಸ್ಟಡಿಯಿಂದ ಮ್ಯಾಜಿಸ್ಟ್ರೇಟಿಂದ ನೀವು ತಂದಿರ್ತೀರಿ, ನೀನಾದರೂ ಕಾಯ್ಕೋ, ನೀನು ಕೆಳಗಡೆ ಅವ್ರ ಕೈಲಾರ ಕಾಯ್ಸ್ಕೋ ಲಾಕಪ್ಪಲ್ಲಿ ಅಂದ್ಬಿಟ್ಟು. ಜವಾಬ್ದಾರಿ ಕೊಟ್ಟಿದ್ದೀವಿ, ದಟ್ ಈಸ್ ಯುವರ್ ಫ್ಯೂನರಲ್. ನಮ್ಗೆ ಅಷ್ಟು ಸುಲಭ ಅಲ್ಲ ಸರ್, ಇಟ್ ಈಸ್ ಎನ್ ಹಾರಿಬಲ್ ಜಾಬ್. ನಿಜ ಸರ್, ನಾನು ಕೆಲವು ವಿಚಾರ ಮಾತಾಡ್ಬಿಡ್ತೀವಿ, ಮಾಡಿದಾಗ ಗೊತ್ತಾಗುತ್ತೆ ಪೊಲೀಸ್ ಕೆಲಸ.